10ನೇ ತರಗತಿ ವಿಷಯ ವಿಜ್ಞಾನ ಅಧ್ಯಾಯ 3 ಲೋಹಗಳು ಮತ್ತು ಅಲೋಹಗಳು. ಲೋಹಗಳು ಮತ್ತು ಅಲೋಹಗಳು ಭಾಗ 3. ಮಕ್ಕಳೇ, ಈಗ ನಾವು ಲೋಹಗಳ ಕ್ರಿಯಾಶೀಲತೆಯ ಸರಣಿಯ ಬಗ್ಗೆ ತಿಳಿದುಕೊಳ್ಳೋಣ. ಲೋಹಗಳನ್ನು ಅವುಗಳ ಕ್ರಿಯಾಶೀಲತೆಯ ಆಧಾರದ ಮೇಲೆ ಹೇಗೆ ವರ್ಗೀಕರಿಸಲಾಗಿದೆ, ಹಾಗೆಯೇ ಲೋಹಗಳು ಮತ್ತು ಅಲೋಹಗಳ ಪ್ರತಿವರ್ತನೆಯ ಬಗ್ಗೆ ತಿಳಿದುಕೊಳ್ಳೋಣ. ವಿದ್ಯಾರ್ಥಿಗಳೇ, ಲೋಹಗಳನ್ನು ಅವುಗಳ ಕ್ರಿಯಾಶೀಲತೆಯ ಆಧಾರದ ಮೇಲೆ 3 ಗುಂಪುಗಳಾಗಿ ವಿಂಗಡಿಸಬಹುದು. ಆ 3 ಗುಂಪುಗಳು ಯಾವುವೆಂದರೆ ಹೆಚ್ಚಿನ ಕ್ರಿಯಾಪಟುತ್ವ ಹೊಂದಿರುವ ಲೋಹಗಳು, ಎರಡನೆಯದಾಗಿ ಮಧ್ಯಮ ಕ್ರಿಯಾಪಟುತ್ವ ಹೊಂದಿರುವ ಲೋಹಗಳು, ಮೂರನೆಯದಾಗಿ ಕಡಿಮೆ ಕ್ರಿಯಾಪಟುತ್ವ ಹೊಂದಿರುವ ಲೋಹಗಳೆಂದು 3 ಗುಂಪುಗಳಾಗಿ ವಿಂಗಡಿಸಲಾಗಿದೆ. ವಿದ್ಯಾರ್ಥಿಗಳೇ, ಈ ಒಂದು ಕೋಷ್ಟಕವನ್ನು ಗಮನಿಸಿ. ಇಲ್ಲಿ ಲೋಹಗಳನ್ನು ಅವುಗಳ ಕ್ರಿಯಾಶೀಲತೆಯ ಅನುಗುಣವಾಗಿ ಇಳಿಕೆ ಕ್ರಮದಲ್ಲಿ ಬರೆಯಲಾಗಿದೆ. ಮೇಲ್ಭಾಗದಲ್ಲಿರುವಂತಹ ಲೋಹವು ಅತ್ಯಂತ ಕ್ರಿಯಾಶೀಲ ಲೋಹವಾದರೆ ಕೆಳಭಾಗದಲ್ಲಿರುವಂತಹ ಚಿನ್ನವು ಅತಿ ಕಡಿಮೆ ಕ್ರಿಯಾಪಟುವಾದ ಲೋಹವಾಗಿದೆ. ಮಕ್ಕಳೇ, ಇಲ್ಲಿ ಒಂದು ಕೋಷ್ಟಕವನ್ನು ಗಮನಿಸಿ. ಹೆಚ್ಚು ಕ್ರಿಯಾಪಟುತ್ವ ಹೊಂದಿರುವ ಲೋಹಗಳ ಗುಂಪನ್ನು ನೀವು ವೀಕ್ಷಿಸಿ. ಕೆ ಅಂದರೆ ಪೊಟ್ಯಾಷಿಯಂ, ಸೋಡಿಯಂ, ಕ್ಯಾಲ್ಶಿಯಂ, ಮೆಗ್ನೀಷಿಯಂ, ಅಲ್ಯೂಮಿನಿಯಂ. ಇವು ಹೆಚ್ಚು ಕ್ರಿಯಾಪಟುವಾದಂತಹ ಲೋಹಗಳಾಗಿವೆ. ಹಾಗೆಯೇ ಮಧ್ಯದಲ್ಲಿರುವಂತಹ ಲೋಹಗಳ ಗುಂಪನ್ನು ವೀಕ್ಷಿಸಿ. ಅವು ಯಾವುವು ಎಂದು ನೋಡೋಣವೇ? Zn ಎಂದರೆ ಸತು, Fe ಕಬ್ಬಿಣ, ಸೀಸ, ತಾಮ್ರ. ಸತು, ಕಬ್ಬಿಣ, ಸೀಸ, ತಾಮ್ರ ಇವು ಮಧ್ಯಮ ಕ್ರಿಯಾಪಟುತ್ವ ಹೊಂದಿರುವ ಲೋಹಗಳಾಗಿವೆ. ಹಾಗೆಯೇ ಕೆಳಭಾಗದಲ್ಲಿರುವಂತಹ ಕಡಿಮೆ ಕ್ರಿಯಾಪಟುತ್ವ ಹೊಂದಿರುವ ಲೋಹಗಳು ಯಾವುವೆಂದರೆ Ag ಅಂದರೆ ಬೆಳ್ಳಿ, Au ಅಂದರೆ ಚಿನ್ನ, ಹಾಗೆಯೇ ಪ್ಲಾಟಿನಂ. ಇವು ಕಡಿಮೆ ಕ್ರಿಯಾಪಟುತ್ವ ಹೊಂದಿರುವ ಲೋಹಗಳಾಗಿವೆ. ಹಾಗಾದರೆ ಲೋಹಗಳನ್ನು ಅವುಗಳ ಕ್ರಿಯಾಪಟುತ್ವದ ಆಧಾರದ ಮೇಲೆ ಹೇಗೆ ವರ್ಗೀಕರಿಸಲಾಗಿದೆ ಮತ್ತು ಆ 3 ಗುಂಪುಗಳಿಗೆ ನೀವು ಉದಾಹರಣೆಯನ್ನು ಅರ್ಥ ಮಾಡಿಕೊಂಡ್ರಲ್ವ ಮಕ್ಕಳೇ? ವಿದ್ಯಾರ್ಥಿಗಳೇ, ಲೋಹಗಳ ಕ್ರಿಯಾಶೀಲತೆಯ ಬಗ್ಗೆ ತಿಳಿದುಕೊಳ್ಳಲು ಈ ಒಂದು ವಿಡಿಯೋವನ್ನು ನೀವು ಗಮನಿಸಿ. ಇಲ್ಲಿ ಕೊಟ್ಟಿರುವಂಥ ಪ್ರಣಾಳಗಳಲ್ಲಿ ವಿವಿಧ ಲೋಹಗಳನ್ನು ತೆಗೆದುಕೊಳ್ಳಲಾಗಿದೆ. ಈ ಮೊದಲನೇ ಪ್ರಣಾಳದಲ್ಲಿ Al ಅಂದರೆ ಅಲ್ಯೂಮಿನಿಯಂ ತೆಗೆದುಕೊಳ್ಳಲಾಗಿದೆ. ಇಲ್ಲಿ ತಾಮ್ರವನ್ನು ತೆಗೆದುಕೊಳ್ಳಲಾಗಿದೆ. Fe ಅಂದರೆ ಕಬ್ಬಿಣ, ಹಾಗೆ ಮೆಗ್ನೀಷಿಯಂ ಲೋಹವನ್ನು ತೆಗೆದುಕೊಳ್ಳಲಾಗಿದೆ, ಹಾಗೂ ಸತು. ಹಾಗಾದರೆ ಈ 5 ಲೋಹಗಳಲ್ಲಿ ಯಾವುದು ಹೆಚ್ಚು ಕ್ರಿಯಾಪಟು ಎಂದು ನಾವು ಈಗ ಸಾರರಿಕ್ತ ಸಲ್ಫ್ಯೂರಿಕ್ ಆಮ್ಲದೊಂದಿಗೆ ಹೇಗೆ ವರ್ತಿಸುತ್ತವೆ ಈ ಲೋಹಗಳು ಎಂಬುದರ ಆಧಾರದ ಮೇಲೆ ಹೆಚ್ಚು ಕ್ರಿಯಾಪಟುವಾದಂತಹ ಲೋಹ ಇವುಗಳಲ್ಲಿ ಯಾವುದು ಎಂದು ತಿಳಿಯೋಣವೇ? ನೋಡಿ ಮಕ್ಕಳೇ, ಇವುಗಳಿಗೆ ಈಗ ಸಾರರಿಕ್ತ ಆಮ್ಲವನ್ನು ಪ್ರಣಾಳಗಳಿಗೆ ಸೇರಿಸಲಾಗುತ್ತಿದೆ. ತಾಮ್ರಕ್ಕೆ ಸಾರರಿಕ್ತ ಆಮ್ಲ, ಹಾಗೆ ಕಬ್ಬಿಣದ ಪ್ರಣಾಳಕ್ಕೆ, ಹಾಗೆ ಮೆಗ್ನೀಷಿಯಂ. ಯಾವ ಪ್ರಣಾಳದಲ್ಲಿ ರಾಸಾಯನಿಕ ಕ್ರಿಯೆ ವೇಗವಾಗಿ ನಡೆಯುತ್ತದೆ, ಹೈಡ್ರೋಜನ್ ಅನಿಲಗಳು ಹೆಚ್ಚು ವೇಗವಾಗಿ ಬಿಡುಗಡೆಯಾಗುತ್ತದೆ ಎಂಬುದನ್ನು ಗಮನಿಸಿ. ನೋಡಿ ಮಕ್ಕಳೇ, ಇಲ್ಲಿ ಮೆಗ್ನೀಷಿಯಂನಲ್ಲಿ ಹೆಚ್ಚು ವೇಗವಾಗಿ ಹೈಡ್ರೋಜನ್ ಬಿಡುಗಡೆ ಆಗ್ತಾ ಇದೆ.
ಹಾಗೆ ಸತುವಿನಲ್ಲಿ ಗಮನಿಸಿ. ಯಾವ ಲೋಹ ಹೆಚ್ಚು ವೇಗವಾಗಿ ಆಮ್ಲದೊಂದಿಗೆ ವರ್ತಿಸಿತು? ನೋಡಿ ಮಕ್ಕಳೇ, ಇಲ್ಲಿ ಮೆಗ್ನೀಷಿಯಂ ಹೆಚ್ಚು ವೇಗವಾಗಿ ವರ್ತಿಸ್ತಾ ಇದೆ ಅಲ್ವಾ. ಹೈಡ್ರೋಜನ್ ಅನಿಲ ವೇಗವಾಗಿ ಬಿಡುಗಡೆ ಆಗ್ತಾ ಇದೆ. ಆದ್ದರಿಂದ ಈ 5 ಲೋಹಗಳಲ್ಲಿ ಹೆಚ್ಚು ಕ್ರಿಯಾಪಟುವಾದಂತಹ ಲೋಹವೆಂದರೆ ಮೆಗ್ನೀಷಿಯಂ. ನೋಡಿ ಮಕ್ಕಳೇ, ಇಲ್ಲಿ ಗಮನಿಸಿ. ಇಲ್ಲಿ ಕೊಟ್ಟಿರುವಂತಹ ಲೋಹಗಳಲ್ಲಿ ಸಾರೀಕೃತ ನೈಟ್ರಿಕ್ ಆಮ್ಲವನ್ನು ತೆಗೆದುಕೊಳ್ಳಲಾಗುತ್ತಿದೆ. ಇಲ್ಲಿ ಮೆಗ್ನೀಷಿಯಂ, ತಾಮ್ರ, ಸತುವಿನ ಜೊತೆಗೆ ಕ್ಯಾಲ್ಸಿಯಂ ಲೋಹವನ್ನು ತೆಗೆದುಕೊಳ್ಳಲಾಗಿದೆ. ಇವುಗಳಲ್ಲಿ ಯಾವುದು ಹೆಚ್ಚು ಕ್ರಿಯಾಪಟುವಾದ ಲೋಹವೆಂದು ನೀವು ಗಮನಿಸಿ. Sn ಎಂದರೆ ತವರ, Fe ಎಂದರೆ ಕಬ್ಬಿಣ, Mg ಮೆಗ್ನೀಷಿಯಂ, ತಾಮ್ರ, ಸತು, ಕ್ಯಾಲ್ಸಿಯಂ. ಯಾವ ಲೋಹ ಹೆಚ್ಚು ಕ್ರಿಯಾಪಟುವಾದಂತಹ ಲೋಹ? ನೋಡ್ರಿ ಮಕ್ಕಳೇ, ಗಮನಿಸಿ. ಇಲ್ಲಿ ಕ್ಯಾಲ್ಸಿಯಂನಲ್ಲಿ ಸಾರಯುಕ್ತ ಆಮ್ಲದೊಂದಿಗೆ ವರ್ತಿಸಿದಾಗ ಹೇಗೆ ಅತಿ ವೇಗವಾಗಿ ವರ್ತಿಸ್ತಾ ಇದೆ. ಇಲ್ಲಿ ಅತ್ಯಂತ ವೇಗವಾಗಿ ಹೈಡ್ರೋಜನ್ ಅನಿಲ ಬಿಡುಗಡೆ ಆಗ್ತಾ ಇದೆ. ಅಂದರೆ ಹೆಚ್ಚು ಕ್ರಿಯಾಪಟುವಾದಂಥ ಧಾತು ಇವುಗಳಲ್ಲಿ ಕ್ಯಾಲ್ಸಿಯಂ. ಮಕ್ಕಳೇ, ಈಗ ನಾವು ಅತಿ ಹೆಚ್ಚು ಕ್ರಿಯಾಪಟುವಾದ ಲೋಹ ಪೊಟ್ಯಾಷಿಯಂ ಆಮ್ಲದೊಂದಿಗೆ ವರ್ತನೆ, ಇದರ ಬಗ್ಗೆ ತಿಳಿಯೋಣ. ಇದು ಮೆದುವಾದ ಲೋಹವಾಗಿದ್ದು ಹೊಳಪಾಗಿದೆ. ಇದು ಆಮ್ಲದೊಂದಿಗೆ ಹೇಗೆ ಅತ್ಯಂತ ವೇಗವಾಗಿ ವರ್ತಿಸುತ್ತದೆ ಎಂದು ತಿಳಿಯೋಣ. ಲೋಹಗಳಲ್ಲೇ ಅತಿ ಹೆಚ್ಚು ಕ್ರಿಯಾಪಟುವಾದಂಥ ಲೋಹ ಪೊಟ್ಯಾಷಿಯಂ. ನೋಡಿ, ಗಮನಿಸಿ ಮಕ್ಕಳೇ, ಹೇಗೆ ಅತ್ಯಂತ ವೇಗವಾಗಿ ಆಮ್ಲಗಳೊಂದಿಗೆ ಪೊಟ್ಯಾಷಿಯಂ ವರ್ತಿಸುತ್ತದೆ. ಆಮ್ಲಗಳೊಂದಿಗೆ ಲೋಹಗಳ ಕ್ರಿಯಾಶೀಲತೆಯನ್ನು ಗಮನಿಸಿದ್ದೀರಲ್ಲ ಮಕ್ಕಳೇ? ಮಕ್ಕಳೇ, ಈಗ ನಾವು ಅಯಾನಿಕ್ ಸಂಯುಕ್ತಗಳು ಎಂದರೇನು, ಅಯಾನಿಕ್ ಸಂಯುಕ್ತಗಳು ಹೇಗೆ ಉಂಟಾಗುತ್ತವೆ, ಹಾಗೆಯೇ ಅಯಾನಿಕ್ ಸಂಯುಕ್ತಗಳ ಲಕ್ಷಣಗಳನ್ನು ತಿಳಿದುಕೊಳ್ಳೋಣ. ವಿದ್ಯಾರ್ಥಿಗಳೇ, ಈಗ ನಾವು ಅಯಾನಿಕ್ ಸಂಯುಕ್ತಗಳು ಎಂದರೇನು, ಅಯಾನಿಕ್ ಸಂಯುಕ್ತಗಳು ಹೇಗೆ ಉಂಟಾಗುತ್ತವೆ, ಹಾಗೆಯೇ ಅವುಗಳ ಗುಣಲಕ್ಷಣಗಳ ಬಗ್ಗೆ ತಿಳಿಯೋಣ. ಮೊದಲಿಗೆ ಅಯಾನಿಕ್ ಸಂಯುಕ್ತಗಳು ಎಂದರೇನು ತಿಳಿಯೋಣ. ವೇಲೆನ್ಸ್ ಎಲೆಕ್ಟ್ರಾನ್ಗಳು ಅಂದರೆ ವೇಲೆನ್ಸ್ ಎಲೆಕ್ಟ್ರಾನ್ಗಳು ಎಂದರೆ ಅತ್ಯಂತ ಹೊರ ಕವಚದಲ್ಲಿರುವ ಎಲೆಕ್ಟ್ರಾನ್ಗಳಿಗೆ ನಾವು ವೇಲೆನ್ಸ್ ಎಲೆಕ್ಟ್ರಾನ್ಗಳು ಎನ್ನುತ್ತೇವೆ. ಅಂತಹ ವೇಲೆನ್ಸ್ ಎಲೆಕ್ಟ್ರಾನ್ಗಳು ಲೋಹದಿಂದ ಅಲೋಹಕ್ಕೆ ವರ್ಗಾವಣೆಯಾಗುವುದರ ಮೂಲಕ ಉಂಟಾಗುವಂತಹ ಸಂಯುಕ್ತಗಳಿಗೆ ಅಯಾನಿಕ್ ಸಂಯುಕ್ತಗಳು ಅಥವಾ ಇಲೆಕ್ಟ್ರೋವೇಲೆಂಟ್ ಸಂಯುಕ್ತಗಳು ಎಂದು ಕರೆಯುತ್ತೇವೆ. ನೋಡಿದಲ್ವ ಮಕ್ಕಳೇ, ಅಯಾನಿಕ್ ಸಂಯುಕ್ತಗಳು ಎಂದರೇನು? ವೇಲೆನ್ಸ್ ಎಲೆಕ್ಟ್ರಾನ್ಗಳು ಲೋಹದಿಂದ ಅಲೋಹಕ್ಕೆ ವರ್ಗಾವಣೆಯಾಗುವುದರಿಂದ ಉಂಟಾಗುವ ಸಂಯುಕ್ತಗಳೇ ಅಯಾನಿಕ್ ಸಂಯುಕ್ತಗಳಾಗಿವೆ. ಮಕ್ಕಳೇ, ಇಲ್ಲಿ ಗಮನಿಸಿ. ನಾವು ಮನೆಗಳಲ್ಲಿ ಬಳಸುವಂತಹ ಅಡಿಗೆ ಉಪ್ಪಿನ ಹರಳುಗಳು, ಈ ಅಡಿಗೆ ಉಪ್ಪು ಒಂದು ಅಯಾನಿಕ್ ಸಂಯುಕ್ತವಾಗಿದೆ. ಹಾಗೆಯೇ ಮತ್ತೊಂದು ರಾಸಾಯನಿಕವನ್ನು ಗಮನಿಸಿ. ನೀಲಿ ಬಣ್ಣದಲ್ಲಿರುವ ಈ ರಾಸಾಯನಿಕ ಯಾವುದೆಂದು ನಿಮಗೆ ತಿಳಿದಿದೆ ಅಲ್ಲವೇ? ಹೌದು ಮಕ್ಕಳೇ, ಅದೇ ತಾಮ್ರದ ಸಲ್ಫೇಟ್. ಹಾಗೆಯೇ ಮತ್ತೊಂದು ಬಿಳಿ ಬಣ್ಣದಲ್ಲಿರುವಂತಹ ಈ ಸಂಯುಕ್ತವನ್ನು ಗಮನಿಸಿ ಮಕ್ಕಳೇ. ಇದು ಯಾವ ಅಯಾನಿಕ್ ಸಂಯುಕ್ತವಾಗಿದೆ ಎಂದರೆ ಮೆಗ್ನೀಷಿಯಂ ಸಲ್ಫೇಟ್. ಹಾಗೆಯೇ ತಿಳಿ ಹಸಿರು ಬಣ್ಣದಲ್ಲಿರುವಂತಹ ಈ ಅಯಾನಿಕ್ ಸಂಯುಕ್ತದ ಹರಳುಗಳನ್ನು ಗಮನಿಸಿ. ಇದು ಯಾವ ಅಯಾನಿಕ್ ಸಂಯುಕ್ತವಾಗಿದೆ? ಹೌದು, ಇದು ಫೆರಸ್ ಸಲ್ಫೇಟ್.
ಹಾಗಾದರೆ ಅಯಾನಿಕ್ ಸಂಯುಕ್ತಗಳಿಗೆ ಉದಾಹರಣೆಗಳು ನಿಮಗೆ ಗೊತ್ತಾಯ್ತಲ್ವ ಮಕ್ಕಳೇ? ಅಯಾನಿಕ್ ಸಂಯುಕ್ತಗಳಿಗೆ ಉದಾಹರಣೆಗಳನ್ನು ನೀವು ತಿಳ್ಕೊಂಡ್ರಿ. ಹಾಗೆ ಅವುಗಳ ರಾಸಾಯನಿಕ ಸೂತ್ರಗಳನ್ನು ಗಮನಿಸಿ. NaCl ಅಂದರೆ NaCl ಅಡಿಗೆ ಉಪ್ಪಿನ ರಾಸಾಯನಿಕ ಸೂತ್ರ. ನೀಲಿ ಬಣ್ಣದ ಹರಳುಗಳನ್ನು ನೋಡಿದ್ರಲ್ವಾ? ಆ ತಾಮ್ರದ ಸಲ್ಫೇಟ್ನ ಅಣುಸೂತ್ರ CuSO4. ಹಾಗೆಯೇ ಮತ್ತೊಂದು ಅಯಾನಿಕ್ ಸಂಯುಕ್ತಕ್ಕೆ ಉದಾಹರಣೆ ಗಮನಿಸಿ. MgCl2 ಎಂದರೆ ಮೆಗ್ನೀಷಿಯಂ ಕ್ಲೋರೈಡ್. ಅದು ಸಹ ಒಂದು ಅಯಾನಿಕ್ ಸಂಯುಕ್ತವಾಗಿದೆ. ವಿದ್ಯಾರ್ಥಿಗಳೇ, ಈಗ ನಾವು ಇಂತಹ ಅಯಾನಿಕ್ ಸಂಯುಕ್ತಗಳು ಹೇಗೆ ಉಂಟಾಗುತ್ತವೆ ಎಂಬುದನ್ನು ತಿಳಿಯೋಣ. ವಿದ್ಯಾರ್ಥಿಗಳೇ, ನಿಮಗೀಗಾಗಲೇ ಲೋಹಗಳ ರಾಸಾಯನಿಕ ಗುಣಗಳ ಬಗ್ಗೆ ತಿಳಿದಿದೆ ಅಲ್ಲವೇ? ಲೋಹಗಳು ತಮ್ಮ ಅತ್ಯಂತ ಹೊರಕವಚದಲ್ಲಿರುವ ಎಲೆಕ್ಟ್ರಾನ್ಗಳನ್ನು ಕಳೆದುಕೊಂಡು ಧನ ಅಯಾನ್ಗಳಾಗುತ್ತವೆ ಅಥವಾ ಕ್ಯಾಟ್ ಅಯಾನ್ಗಳಾಗುತ್ತವೆ. ಅಂದರೆ ಲೋಹಗಳು ಎಲೆಕ್ಟ್ರಾನ್ಗಳನ್ನು ವರ್ಗಾಯಿಸುತ್ತವೆ. ಹಾಗಾದರೆ ಲೋಹಗಳು ಎಂತಹ ಅಯಾನ್ಗಳಾಗಿವೆ? ಎಲೆಕ್ಟ್ರಾನ್ಗಳನ್ನು ಕಳೆದುಕೊಳ್ಳುವುದರಿಂದ ಅವು ಧನ ಅಯಾನ್ಗಳಾಗುತ್ತವೆ. ಸೋಡಿಯಂ ಅಯಾನ್, ಕ್ಯಾಲ್ಶಿಯಂ ಅಯಾನ್. ಹಾಗೆಯೇ ಅಲೋಹಗಳು ಎಲೆಕ್ಟ್ರಾನ್ಗಳನ್ನು ಸ್ವೀಕರಿಸುತ್ತವೆ. ಎಲೆಕ್ಟ್ರಾನ್ಗಳನ್ನು ಸ್ವೀಕರಿಸುವುದರಿಂದ ಅಲೋಹಗಳು ಯಾವ ಅಯಾನ್ಗಳಾಗುತ್ತವೆ? ಋಣ ಅಯಾನ್ಗಳಾಗುತ್ತವೆ ಅಥವಾ ಆ್ಯನ್ ಅಯಾನ್ಗಳಾಗುತ್ತವೆ. ಹಾಗಾದರೆ ಅಲೋಹಗಳು ಆ್ಯನ್ ಅಯಾನ್ಗಳಾಗುತ್ತವೆ. ಇಲ್ಲಿ ಉದಾಹರಣೆಯನ್ನು ಗಮನಿಸಿ ಮಕ್ಕಳೇ. Cl-, Cl ಅಂದರೆ ಕ್ಲೋರೈಡ್ ಅಯಾನ್. ಎರಡು ಮೈನಸ್ ಇದೆ ಅಲ್ವಾ ಇಲ್ಲಿ? ಅಂದರೆ 2 ಎಲೆಕ್ಟ್ರಾನ್ಗಳನ್ನು ಸ್ವೀಕರಿಸುತ್ತದೆ ಎಂದು ಅರ್ಥ. ಆಕ್ಸೈಡ್ ಅಯಾನ್. ವಿದ್ಯಾರ್ಥಿಗಳೇ, ಇಲ್ಲಿ ಚಿತ್ರದಲ್ಲಿ ಗಮನಿಸಿ. ಸೋಡಿಯಂ ಪರಮಾಣುವಿನ ರಚನೆ ಹಾಗೆಯೇ ಕ್ಲೋರಿನ್ ಪರಮಾಣುವಿನ ರಚನೆ. ಸೋಡಿಯಂ ಕ್ಲೋರಿನ್ ಪರಮಾಣುಗಳ ಸಂಯೋಗ ಹೊಂದಿದಾಗ ಸೋಡಿಯಂ ಕ್ಲೋರೈಡ್ ಅಂದರೆ ಅಡಿಗೆ ಉಪ್ಪು ಉಂಟಾಗುತ್ತದೆ. ಇದು ಒಂದು ಅಯಾನಿಕ್ ಸಂಯುಕ್ತ. ಹಾಗಾದರೆ ಅಯಾನಿಕ್ ಸಂಯುಕ್ತವಾದಂತಹ ಸೋಡಿಯಂ ಕ್ಲೋರೈಡ್ ಅಥವಾ ಅಡಿಗೆ ಉಪ್ಪು ಹೇಗೆ ಉಂಟಾಗುತ್ತದೆ ಎಂಬುದನ್ನು ತಿಳಿಯೋಣ. ಮೊದಲಿಗೆ ನಾವು ಸೋಡಿಯಂ ಮತ್ತು ಕ್ಲೋರಿನ್ ಪರಮಾಣುಗಳ ಎಲೆಕ್ಟ್ರಾನ್ ವಿನ್ಯಾಸವನ್ನು ಗಮನಿಸೋಣ. ಸೋಡಿಯಂನಲ್ಲಿ 11 ಎಲೆಕ್ಟ್ರಾನ್ಗಳಿರುತ್ತವೆ. ಅದರ ಎಲೆಕ್ಟ್ರಾನ್ ವಿನ್ಯಾಸ 2, 8, 1. ಅತ್ಯಂತ ಹೊರಕವಚದಲ್ಲಿ 1 ಎಲೆಕ್ಟ್ರಾನ್ ಇದೆ. ಸೋಡಿಯಂ 1 ಎಲೆಕ್ಟ್ರಾನನ್ನು ಕ್ಲೋರಿನ್ಗೆ ವರ್ಗಾವಣೆ ಮಾಡುವುದರಿಂದ ಧನ ಅಯಾನ್ ಆಗುತ್ತದೆ. ಇದರಿಂದ ಅದರ ಎಲೆಕ್ಟ್ರಾನ್ ವಿನ್ಯಾಸ 2, 8 ಅಂದರೆ ಜಡ ಅನಿಲಗಳ ಸ್ಥಿರ ವಿನ್ಯಾಸವನ್ನು ಹೊಂದುತ್ತದೆ. ನಿಯಾನ್ ಎಂಬ ಜಡನಿಲದ ಎಲೆಕ್ಟ್ರಾನ್ ವಿನ್ಯಾಸವನ್ನು ತಲುಪುತ್ತದೆ. ಧಾತುಗಳು ಎಲೆಕ್ಟ್ರಾನ್ಗಳನ್ನು ಕಳೆದುಕೊಳ್ಳುವುದರಿಂದ ಅಥವಾ ಪಡೆದುಕೊಂಡು ಅವು ಸ್ಥಿರ ಎಲೆಕ್ಟ್ರಾನ್ ವಿನ್ಯಾಸವನ್ನು ಹೊಂದುತ್ತವೆ. ಹಾಗೆಯೇ ಕ್ಲೋರಿನ್ ಪರಮಾಣುವಿನಲ್ಲಿರುವಂಥ ಎಲೆಕ್ಟ್ರಾನುಗಳು 17. ಎಲೆಕ್ಟ್ರಾನ್ ವಿನ್ಯಾಸ ಗಮನಿಸಿ. 2, 8, 7. ಅತ್ಯಂತ ಹೊರಕವಚದಲ್ಲಿ ಎಷ್ಟು ಎಲೆಕ್ಟ್ರಾನ್ಗಳಿವೆ? 7 ಎಲೆಕ್ಟ್ರಾನ್ಗಳಿವೆ. ಸ್ಥಿರ ವಿನ್ಯಾಸವನ್ನು ಪಡೆಯಲು ಕ್ಲೋರಿನ್ಗೆ 1 ಎಲೆಕ್ಟ್ರಾನಿನ ಅವಶ್ಯಕತೆ ಇದೆ. ಅಷ್ಟಕ ಜೋಡಣೆ ಹೊಂದಲು 1 ಎಲೆಕ್ಟ್ರಾನ್ ವಿನ್ಯಾಸದ ಅವಶ್ಯಕತೆ ಇದೆ. ಸೋಡಿಯಂನಿಂದ 1 ಎಲೆಕ್ಟ್ರಾನನ್ನು ಪಡೆದಾಗ ಕ್ಲೋರಿನ್ನ ಎಲೆಕ್ಟ್ರಾನ್ ವಿನ್ಯಾಸ 2, 8, 8 ಆಗುತ್ತದೆ. ಅಂದರೆ ಇಲ್ಲಿ 7 ಇತ್ತಲ್ವ ಮಕ್ಕಳೇ? 1 ಎಲೆಕ್ಟ್ರಾನನ್ನು ಸೋಡಿಯಂನಿಂದ ಪಡೆದ ನಂತರ 8 ಆಯಿತು ಅದರ ಅತ್ಯಂತ ಹೊರಕವಚದಲ್ಲಿ. ಅಂದರೆ ಅಷ್ಟಕ ವಿನ್ಯಾಸವನ್ನು ಪಡೆದುಕೊಂಡು ಆರ್ಗಾನ್ ಎಂಬ ಜಡ ಅನಿಲಗಳ ಸ್ಥಿರ ವಿನ್ಯಾಸವನ್ನು ಹೊಂದುತ್ತದೆ.
ಹೀಗೆ ಎಲೆಕ್ಟ್ರಾನನ್ನು ಸ್ವೀಕರಿಸುವುದರಿಂದ ಅದು ಋಣ ಅಯಾನ್ ಆಗುತ್ತದೆ. ಕ್ಲೋರಿನ್ ಋಣ ಅಯಾನ್ ಆಗುತ್ತದೆ, ಸೋಡಿಯಂ ಧನ ಅಯಾನ್ ಆಗುತ್ತದೆ. ನೋಡಿ ಮಕ್ಕಳೇ, ಇಲ್ಲಿ ಸೋಡಿಯಂನ ಅತ್ಯಂತ ಹೊರಕವಚದಲ್ಲಿರುವ ಒಂದು ಎಲೆಕ್ಟ್ರಾನು ಕ್ಲೋರಿನ್ಗೆ ವರ್ಗಾವಣೆ ಆಗುತ್ತದೆ. ಮಕ್ಕಳೇ, ಇಲ್ಲಿ ಗಮನಿಸಿ, ಹೀಗೆ ಸೋಡಿಯಂ ಧನಾಯಾನ್ ಮತ್ತು ಕ್ಲೋರಿನ್ ಋಣಾಯಾನ್ಗಳ ನಡುವೆ ಪ್ರಬಲ ವಿದ್ಯುತ್ ಆಕರ್ಷಣೆಯಿಂದಾಗಿ ಒಂದು ರಾಸಾಯನಿಕ ಬಂಧ ಉಂಟಾಗುತ್ತದೆ. ಆ ರಾಸಾಯನಿಕ ಬಂಧವೇ ಅಯಾನಿಕ್ ಬಂಧ. ಹೀಗೆ ಸೋಡಿಯಂ ಮತ್ತು ಕ್ಲೋರಿನ್ ಋಣ ಅಯಾನ್ ಧನ ಅಯಾನ್, ಸೋಡಿಯಂ ಋಣ ಅಯಾನ್ ಕ್ಲೋರಿನ್ಗಳ ನಡುವೆ ಪ್ರಬಲ ಸ್ಥಾಯಿ ವಿದ್ಯುತ್ ಆಕರ್ಷಣೆಯಿಂದ ಅಯಾನಿಕ್ ಬಂಧ ಉಂಟಾಗುತ್ತದೆ. ಹೀಗೆ ಅಯಾನಿಕ್ ಬಂಧದಿಂದ ಉಂಟಾಗುವುದರಿಂದ ಸೋಡಿಯಂ ಕ್ಲೋರೈಡನ್ನು ಅಯಾನಿಕ್ ಸಂಯುಕ್ತ ಎಂದು ಕರೆಯುತ್ತೇವೆ. ಇಲ್ಲಿ ಎಲೆಕ್ಟ್ರಾನ್ಗಳ ವರ್ಗಾವಣೆಯಿಂದ, ಅಂದರೆ ಅತ್ಯಂತ ಹೊರಕವಚದಲ್ಲಿರುವ ವೇಲೆನ್ಸ್ ಎಲೆಕ್ಟ್ರಾನ್ಗಳ ವರ್ಗಾವಣೆಯಿಂದ ಸೋಡಿಯಂ ಕ್ಲೋರೈಡ್ ಉಂಟಾಗುವುದರಿಂದ ಇದು ಕೂಡ ಅಯಾನಿಕ್ ಸಂಯುಕ್ತ ಎಂದು ಕರೆಯುತ್ತೇವೆ. ಸೋಡಿಯಂ ಮತ್ತು ಕ್ಲೋರೈಡ್ ಅಯಾನ್ಗಳು ವಿರುದ್ಧ ವಿದ್ಯುದಂಶ ಹೊಂದಿದ್ದು ಪರಸ್ಪರ ಆಕರ್ಷಿಸಲ್ಪಡುತ್ತವೆ ಮತ್ತು ಪ್ರಬಲ ಸ್ಥಾಯಿ ವಿದ್ಯುತ್ ಆಕರ್ಷಣಾ ಬಲದಿಂದ ಸೋಡಿಯಂ ಕ್ಲೋರೈಡ್ ಉಂಟಾಗುತ್ತದೆ. ಸೋಡಿಯಂ ಅಯಾನ್ ಮತ್ತು ಕ್ಲೋರೈಡ್ ಅಯಾನ್ಗಳ ನಡುವೆ ಅಯಾನಿಕ್ ಬಂಧ ಹೀಗೆ ಉಂಟಾಗುತ್ತದೆ. ವಿದ್ಯಾರ್ಥಿಗಳೇ, ಈಗ ನಾವು ಮತ್ತೊಂದು ಅಯಾನಿಕ್ ಸಂಯುಕ್ತವಾದಂತಹ ಮೆಗ್ನೀಷಿಯಂ ಕ್ಲೋರೈಡ್ MgCl2 ಇದು ಹೇಗೆ ಉಂಟಾಗುತ್ತದೆ ಎಂಬುದನ್ನು ನೋಡೋಣ. ಮೊದಲಿಗೆ ನಾವು ಮೆಗ್ನೀಷಿಯಂ ಮತ್ತು ಕ್ಲೋರಿನ್ನ ಎಲೆಕ್ಟ್ರಾನ್ ವಿನ್ಯಾಸವನ್ನು ಗಮನಿಸೋಣ. ಮೆಗ್ನೀಷಿಯಂನಲ್ಲಿರುವಂತಹ ಎಲೆಕ್ಟ್ರಾನ್ಗಳ ಸಂಖ್ಯೆ 12. ಹಾಗಾದರೆ ಅದರ ಎಲೆಕ್ಟ್ರಾನ್ ವಿನ್ಯಾಸವನ್ನು ಗಮನಿಸಿ. 2 8 2. ಅತ್ಯಂತ ಹೊರಕವಚದಲ್ಲಿ ಎಷ್ಟು ಎಲೆಕ್ಟ್ರಾನ್ಗಳಿವೆ ಮಕ್ಕಳೇ? 2 ಎಲೆಕ್ಟ್ರಾನ್ಗಳಿವೆ. ಮೆಗ್ನೀಷಿಯಂ ತನ್ನ ಅತ್ಯಂತ ಹೊರಕವಚದಲ್ಲಿರುವ 2 ಎಲೆಕ್ಟ್ರಾನ್ಗಳನ್ನು ಕಳೆದುಕೊಂಡು ಅಷ್ಟಕ ಸ್ಥಿರ ವಿನ್ಯಾಸವನ್ನು ಪಡೆಯುತ್ತದೆ. ಹಾಗಾದರೆ ಎಲೆಕ್ಟ್ರಾನ್ ವಿನ್ಯಾಸವನ್ನು ಗಮನಿಸಿ. 2 8 ಆಗುತ್ತದೆ. 2 ಎಲೆಕ್ಟ್ರಾನ್ಗಳನ್ನು ಮೆಗ್ನೀಷಿಯಂ ಕಳೆದುಕೊಳ್ಳುವುದರಿಂದ ಅದು ಯಾವ ಅಯಾನ್ ಆಗುತ್ತದೆ? ಧನ ಅಯಾನ್ ಆಗುತ್ತದೆ. ಇಲ್ಲಿ ಗಮನಿಸಿ ಮಕ್ಕಳೇ, ಇಲ್ಲಿ 2 E ಇದೆ ಅಂತ ಇದೆ ಅಲ್ವಾ? 2 E ಅಂದರೆ ಅರ್ಥ ಏನು? 2 ಎಲೆಕ್ಟ್ರಾನ್ಗಳನ್ನು ಕಳೆದುಕೊಂಡಿದೆ ಎಂದು. ಹಾಗೆಯೇ ಮೆಗ್ನೀಷಿಯಂನ ಮೇಲ್ಭಾಗದಲ್ಲಿ ಗಮನಿಸಿ, 2+ ಅಂತ ಇದೆ ಅಲ್ವಾ? ಇದರ ಅರ್ಥ ಮೆಗ್ನೀಷಿಯಂ ಎಷ್ಟು ಎಲೆಕ್ಟ್ರಾನ್ಗಳನ್ನು ಕಳೆದುಕೊಂಡಿದೆ? ತನ್ನ ಹೊರಕವಚದಲ್ಲಿರುವಂತಹ 2 ವೇಲೆನ್ಸ್ ಎಲೆಕ್ಟ್ರಾನ್ಗಳನ್ನು ವರ್ಗಾವಣೆ ಮಾಡುತ್ತದೆ ಕ್ಲೋರಿನ್ಗೆ. ಹಾಗಾಗಿ ಮೆಗ್ನೀಷಿಯಂ ಎಂಥ ಅಯಾನ್ ಆಗುತ್ತದೆ? ಧನ ಅಯಾನ್ ಆಗುತ್ತದೆ. ಹಾಗೆಯೇ ಕ್ಲೋರಿನ್ನ ಎಲೆಕ್ಟ್ರಾನ್ ವಿನ್ಯಾಸ ಗಮನಿಸಿ. ಕ್ಲೋರಿನ್ನಲ್ಲಿ ನಿಮಗಾಗಲೇ ಗೊತ್ತಿದೆ 17 ಎಲೆಕ್ಟ್ರಾನ್ಗಳಿರುತ್ತವೆ. 2 8 7. ಅತ್ಯಂತ ಹೊರಕವಚದಲ್ಲಿ 7 ಎಲೆಕ್ಟ್ರಾನ್ಗಳಿರುತ್ತವೆ. ಹಾಗೆಯೇ ಕ್ಲೋರೈಡು ಎಲೆಕ್ಟ್ರಾನ್ಗಳನ್ನು ಸ್ವೀಕರಿಸಿ ಋಣ ಅಯಾನ್ ಆಗುತ್ತದೆ. ನೀವು ಆಗಲೇ ಮೆಗ್ನೀಷಿಯಂ ಕ್ಲೋರೈಡ್ನ ಅಣುಸೂತ್ರ ಗಮನಿಸಿದ್ರಲ್ವ ಮಕ್ಕಳೇ? MgCl2. ಅಂದರೆ ಮೆಗ್ನೀಷಿಯಂನಲ್ಲಿ ಎಷ್ಟು ಕ್ಲೋರಿನ್ ಪರಮಾಣುಗಳಿರುತ್ತವೆ? 2 ಕ್ಲೋರಿನ್ ಪರಮಾಣುಗಳಿರುತ್ತವೆ. ಮೆಗ್ನೀಷಿಯಂ 2 ಎಲೆಕ್ಟ್ರಾನ್ಗಳನ್ನು ವರ್ಗಾವಣೆ ಮಾಡುತ್ತದೆ. ಒಂದು ಎಲೆಕ್ಟ್ರಾನನ್ನು ಒಂದು ಕ್ಲೋರಿನ್ ಪರಮಾಣುವಿಗೆ, ಮತ್ತೊಂದು ಎಲೆಕ್ಟ್ರಾನನ್ನು ಮತ್ತೊಂದು ಕ್ಲೋರಿನ್ ಪರಮಾಣುವಿಗೆ ವರ್ಗಾವಣೆ ಮಾಡುತ್ತದೆ. ಈ ಕ್ಲೋರಿನ್ನು ಅತ್ಯಂತ ಹೊರಕವಚದಲ್ಲಿ 7 ಎಲೆಕ್ಟ್ರಾನ್ ಇರುವುದು 8 ಆಗುತ್ತದೆ. ಇಲ್ಲೂ ಸಹ 8 ಎಲೆಕ್ಟ್ರಾನ್ ಆಗುತ್ತದೆ. ಸ್ಥಿರ ವಿನ್ಯಾಸವನ್ನು ಪಡೆಯುತ್ತದೆ. ಹೀಗೆ ಮೆಗ್ನೀಷಿಯಂ ಮತ್ತು ಕ್ಲೋರೈಡ್ ಅಯಾನ್ಗಳ ನಡುವೆ
ವಿರುದ್ಧ ವಿದ್ಯುದಾವೇಶಗಳಿರುವುದರಿಂದ ಪರಸ್ಪರ ಆಕರ್ಷಣೆಯಿಂದಾಗಿ, ಪ್ರಬಲ ಸ್ಥಾಯಿ ವಿದ್ಯುತ್ ಆಕರ್ಷಣೆಯಿಂದಾಗಿ ಈ ಎರಡು ಅಯಾನ್ಗಳ ನಡುವೆ ಅಯಾನಿಕ್ ಬಂಧ ಉಂಟಾಗುವುದರಿಂದ ಮೆಗ್ನೀಷಿಯಂ ಕ್ಲೋರೈಡ್ ಉಂಟಾಗುತ್ತದೆ. ಹಾಗಾಗಿ ಮೆಗ್ನೀಷಿಯಂ ಅಯಾನಿಕ್ ಬಂಧದಿಂದ ಉಂಟಾಗಿರುವುದರಿಂದ ಇದು ಸಹ ಒಂದು ಅಯಾನಿಕ್ ಸಂಯುಕ್ತವಾಗಿದೆ. ಹಾಗಾದರೆ ಎಲ್ಲ ಅಯಾನಿಕ್ ಸಂಯುಕ್ತಗಳಲ್ಲಿರುವಂತಹ ರಾಸಾಯನಿಕ ಬಂಧ ಯಾವುದು? ಹೌದು ಮಕ್ಕಳೇ, ಅಯಾನಿಕ್ ಬಂಧ. ಮಕ್ಕಳೇ, ಇದುವರೆಗೂ ನೀವು ಅಯಾನಿಕ್ ಸಂಯುಕ್ತಗಳೆಂದರೇನು, ಅಯಾನಿಕ್ ಸಂಯುಕ್ತಗಳು ಹೇಗೆ ಉಂಟಾಗುತ್ತವೆ ಎಂಬುದನ್ನು ತಿಳಿದಿದ್ದೀರಿ. ಈಗ ನಾವು ಅಯಾನಿಕ್ ಸಂಯುಕ್ತಗಳ ಗುಣಲಕ್ಷಣಗಳ ಬಗ್ಗೆ ತಿಳಿದುಕೊಳ್ಳೋಣ. ವಿದ್ಯಾರ್ಥಿಗಳೇ, ಮೊದಲಿಗೆ ನಾವು ಅಯಾನಿಕ್ ಸಂಯುಕ್ತಗಳ ಭೌತಿಕ ಸ್ಥಿತಿಯನ್ನು ತಿಳಿಯೋಣ. ವಿದ್ಯಾರ್ಥಿಗಳೇ, ನೀವೀಗಾಗಲೇ ಈ ಅಯಾನಿಕ್ ಸಂಯುಕ್ತಗಳನ್ನು ಗಮನಿಸಿದ್ದೀರಿ ಅಲ್ಲವೇ? ಅಡಿಗೆ ಉಪ್ಪು, ತಾಮ್ರದ ಸಲ್ಫೇಟ್, ಮೆಗ್ನೀಷಿಯಂ ಸಲ್ಫೇಟ್ ಇವು ಕೊಠಡಿಯ ಉಷ್ಣತೆಯಲ್ಲಿ ಯಾವ ಸ್ಥಿತಿಯಲ್ಲಿವೆ? ಘನ ಸ್ಥಿತಿಯಲ್ಲಿವೆ. ಹಾಗಾದರೆ ಅಯಾನಿಕ್ ಸಂಯುಕ್ತಗಳು ಅವುಗಳ ಭೌತಿಕ ಸ್ಥಿತಿ ಏನು? ಘನ ಸ್ಥಿತಿ ಎಂದು ತಿಳಿಯುತ್ತಲ್ಲವೇ? ಹಾಗೆ ಅವು ಸ್ಫಟಿಕ ರೂಪದಲ್ಲಿ ಇರುತ್ತವೆ. ನೋಡಿರಲ್ವ ಮಕ್ಕಳೇ, ಈ ರೀತಿ ಸ್ಫಟಿಕ ಹರಳುಗಳ ರೂಪದಲ್ಲಿ ಇರುತ್ತವೆ. ಹಾಗೆ ಅವು ಕಠಿಣವಾಗಿರುತ್ತವೆ. ಇಲ್ಲಿ ಗಮನಿಸಿ ಮಕ್ಕಳೇ, ಅಯಾನಿಕ್ ಸಂಯುಕ್ತಗಳಿಗೆ ಒತ್ತಡವನ್ನು ಹಾಕಿದಾಗ ಅವು ಪುಡಿಯಾಗುತ್ತವೆ. ನಿಮ್ಮ ಮನೆಗಳಲ್ಲಿ ಪುಡಿ ಉಪ್ಪನ್ನು ಗಮನಿಸಿದ್ದೀರಲ್ಲವೇ? ಒತ್ತಡವನ್ನು ಹಾಕಿದಾಗ ಅಯಾನಿಕ್ ಸಂಯುಕ್ತಗಳು ಪುಡಿಯಾಗುತ್ತವೆ. ವಿದ್ಯಾರ್ಥಿಗಳೇ, ಅಯಾನಿಕ್ ಸಂಯುಕ್ತಗಳ ಎರಡನೇ ಲಕ್ಷಣವೆಂದರೆ ಅಯಾನಿಕ್ ಸಂಯುಕ್ತಗಳು ಹೆಚ್ಚಿನ ಕರಗುವ ಬಿಂದು ಮತ್ತು ಹೆಚ್ಚಿನ ಕುದಿ ಬಿಂದುಗಳನ್ನು ಹೊಂದಿರುತ್ತವೆ. ಏಕೆಂದರೆ ಅಣುಗಳ ನಡುವಿನ ಪ್ರಬಲವಾದಂತಹ ಅಯಾನಿಕ್ ಬಂಧವನ್ನು ಒಡೆಯಲು ಹೆಚ್ಚಿನ ಉಷ್ಣತೆ ಬೇಕಾಗುತ್ತದೆ. ನೋಡಿ ಮಕ್ಕಳೇ, ಅಯಾನಿಕ್ ಸಂಯುಕ್ತವಾದಂತಹ ಉಪ್ಪನ್ನು ನಾವು ಒಂದು ಚಮಚದಲ್ಲಿ ತೆಗೆದುಕೊಂಡು ಮಧ್ಯಸಾರ ದೀಪದಿಂದ ಕಾಯಿಸ್ತಾ ಇದ್ದೇವೆ. ಕಾಯಿಸಿದಾಗ ಅದು ಸುಲಭವಾಗಿ ಕರಗುವುದಿಲ್ಲ. ಏಕೆಂದರೆ ಅದರ ಕರಗುವ ಬಿಂದು ಹೆಚ್ಚಾಗಿರು ಅಯಾನಿಕ್ ಸಂಯುಕ್ತಗಳ ಕರಗುವ ಬಿಂದು, ಕುದಿ ಬಿಂದು ಹೆಚ್ಚಾಗಿರುತ್ತದೆ. ಇದನ್ನು ನೀವು ಮನೆಗಳಲ್ಲಿ ಸುಲಭವಾಗಿ ಮಾಡಿ ತಿಳ್ಕೊಬೋದು ಮಕ್ಕಳೇ. ಅಯಾನಿಕ್ ಸಂಯುಕ್ತಗಳ ಎರಡನೇ ಗುಣವನ್ನು ನೀವು ತಿಳ್ಕೊಂಡ್ರಲ್ವ ಮಕ್ಕಳೇ? ಅಡಿಗೆ ಉಪ್ಪು ಅದು ಒಂದು ಅಯಾನಿಕ್ ಸಂಯುಕ್ತವಾಗಿದ್ದು ಅದನ್ನು ನಾವು ಸುಲಭವಾಗಿ ಕರಗಿಸಲು ಸಾಧ್ಯವಾಗುವುದಿಲ್ಲ. ಅದು ಕರಗಬೇಕಪ್ಪ ಅಂದರೆ ಅದಕ್ಕೆ ಹೆಚ್ಚಿನ ಉಷ್ಣಶಕ್ತಿ ಬೇಕಾಗುತ್ತದೆ. ಮಕ್ಕಳೇ, ಈ ಒಂದು ಕೋಷ್ಟಕವನ್ನು ಗಮನಿಸಿ. ಇಲ್ಲಿ ಕೆಲವು ಅಯಾನಿಕ್ ಸಂಯುಕ್ತಗಳು ಅವುಗಳ ಕರಗುವ ಬಿಂದು ಹಾಗೂ ಕುದಿ ಬಿಂದುಗಳನ್ನು ನೀಡಲಾಗಿದೆ. ಕರಗುವ ಬಿಂದು ಎಂದರೆ ಯಾವುದೇ ಸಂಯುಕ್ತ ಘನಸ್ಥಿತಿಯಿಂದ ದ್ರವಸ್ಥಿತಿಗೆ ಬರಲು ಕೊಡಬೇಕಾದಂತಹ ಉಷ್ಣಶಕ್ತಿಯೇ ಆ ವಸ್ತುವಿನ ಕರಗುವ ಬಿಂದುವಾಗಿದೆ. ಸೋಡಿಯಂ ಕ್ಲೋರೈಡ್ನ ಕರಗುವ ಬಿಂದು 1074 ಕೆಲ್ವಿನ್. ಹಾಗೆ ಅದರ ಕುದಿ ಬಿಂದು 1686. ಕುದಿಬಿಂದು ಎಂದರೆ ದ್ರವ ಸ್ಥಿತಿಯಿಂದ ಅನಿಲ ಸ್ಥಿತಿಗೆ ಬರಲು ತೆಗೆದುಕೊಳ್ಳುವಂತಹ ಉಷ್ಣಶಕ್ತಿಯೇ ಆ ವಸ್ತುವಿನ ಕುದಿಬಿಂದುವಾಗಿರುತ್ತದೆ. ನೋಡಿದ್ರಲ್ವ ಮಕ್ಕಳೇ? ಹಾಗೆಯೇ ಲಿಥಿಯಂ ಕ್ಲೋರೈಡ್, ಕ್ಯಾಲ್ಶಿಯಂ ಕ್ಲೋರೈಡ್, ಕ್ಯಾಲ್ಶಿಯಂ ಆಕ್ಸೈಡ್, ಮೆಗ್ನೀಷಿಯಂ ಕ್ಲೋರೈಡ್ ಇವುಗಳ ಕರಗುವ ಬಿಂದು ಮತ್ತು ಕುದಿಯುವ ಬಿಂದುವನ್ನು ಗಮನಿಸಿ. ಅವು ಹೆಚ್ಚಾಗಿರುತ್ತದೆ.
ಕ್ಯಾಲ್ಶಿಯಂ ಆಕ್ಸೈಡ್ನ ಕರಗುವ ಬಿಂದು ಗಮನಿಸಿ. 2850 ಡಿಗ್ರಿ ಕೆಲ್ವಿನ್ ಉಷ್ಣಶಕ್ತಿಯನ್ನು ನಾವು ಕೊಡಬೇಕಾಗುತ್ತೆ ಕ್ಯಾಲ್ಶಿಯಂ ಆಕ್ಸೈಡನ್ನು ಕರಗಿಸ್ಬೇಕಾದ್ರೆ. ಮಕ್ಕಳೇ, ಈಗ ನಾವು ಅಯಾನಿಕ್ ಸಂಯುಕ್ತಗಳ ಮತ್ತೊಂದು ಗುಣಲಕ್ಷಣದ ಬಗ್ಗೆ ತಿಳಿಯೋಣ. ಅಂದರೆ ಅವುಗಳ ವಿಲೀನತೆ ಅಥವಾ ಕರಗುವಿಕೆ ಲಕ್ಷಣ. ಅಯಾನಿಕ್ ಸಂಯುಕ್ತಗಳು ಸಾಮಾನ್ಯವಾಗಿ ನೀರಿನಲ್ಲಿ ವಿಲೀನವಾಗುತ್ತವೆ. ಆದರೆ ಸಾವಯವ ದ್ರಾವಕಗಳಾದ ಸೀಮೆಎಣ್ಣೆ, ಪೆಟ್ರೋಲ್ ಇತ್ಯಾದಿಗಳಲ್ಲಿ ವಿಲೀನಗೊಳ್ಳುವುದಿಲ್ಲ. ಅಯಾನಿಕ್ ಸಂಯುಕ್ತಕ್ಕೆ ಉದಾಹರಣೆ ನಿಮಗೆ ಗೊತ್ತಿದೆ ಅಲ್ವಾ ಮಕ್ಕಳೇ? ಅಡಿಗೆ ಉಪ್ಪು. ಅಡಿಗೆ ಉಪ್ಪು ಯಾವುದರಲ್ಲಿ ವಿಲೀನವಾಗುತ್ತದೆ? ನೀರಿನಲ್ಲಿ ವಿಲೀನವಾಗುತ್ತದೆ. ಮಕ್ಕಳೇ, ಅಯಾನಿಕ್ ಸಂಯುಕ್ತವಾದಂತಹ ಅಡಿಗೆ ಉಪ್ಪಿನ ವಿಲೀನತೆಯನ್ನು ಗಮನಿಸಿ. ಒಂದು ಗಾಜಿನ ಲೋಟದಲ್ಲಿ ನಾವು ನೀರನ್ನು ತೆಗೆದುಕೊಂಡು ಅದಕ್ಕೆ ನಾವು ಅಡಿಗೆ ಉಪ್ಪನ್ನು ಹಾಕಿ ಕಲಕಿದಾಗ ಉಪ್ಪೇನಾಯಿತು? ನೀರಿನಲ್ಲಿ ಕರಗಿತು. ನೋಡಿದ್ರಲ್ವ ಮಕ್ಕಳೇ? ಅಡಿಗೆ ಉಪ್ಪು ನೀರಿನಲ್ಲಿ ಕರಗ್ತು. ಅಂದರೆ ಅಯಾನಿಕ್ ಸಂಯುಕ್ತಗಳು ನೀರಿನಲ್ಲಿ ವಿಲೀನವಾಗುತ್ತವೆ. ಹಾಗೆಯೇ ಅಯಾನಿಕ್ ಸಂಯುಕ್ತವಾದಂತಹ ತಾಮ್ರದ ಸಲ್ಫೇಟ್ ಇದು ಸಹ ನೀರಿನಲ್ಲಿ ವಿಲೀನವಾಗಿದೆ. ನೋಡಿದ್ರಲ್ವ ಮಕ್ಕಳೇ? ಈ ರೀತಿ ಅಯಾನಿಕ್ ಸಂಯುಕ್ತಗಳು ಹಾಗಾದರೆ ನೀರಿನಲ್ಲಿ ವಿಲೀನವಾಗ್ತವೆ ಎಂದು ನಿಮಗೆ ತಿಳಿಯಿತಲ್ಲವೇ? ಹಾಗೆಯೇ ಸೀಮೆಎಣ್ಣೆ, ಸಾವಯವ ದ್ರಾವಕವಾದಂತಹ ಸೀಮೆಎಣ್ಣೆಯಲ್ಲಿ ಉಪ್ಪು ವಿಲೀನಗೊಳ್ಳುವುದಿಲ್ಲ. ನೋಡಿದಲ್ವ ಮಕ್ಕಳೇ? ಅಯಾನಿಕ್ ಸಂಯುಕ್ತಗಳು ನೀರಿನಲ್ಲಿ ವಿಲೀನವಾಗುತ್ತವೆ ಹೊರತು ಸಾವಯವ ದ್ರಾವಕಗಳಲ್ಲಿ ವಿಲೀನವಾಗುವುದಿಲ್ಲ. ಸೀಮೆಎಣ್ಣೆಯಲ್ಲಿ ವಿಲೀನವಾಗಿರುವುದಿಲ್ಲ. ಮಕ್ಕಳೇ, ಈಗ ನಾವು ಅಯಾನಿಕ್ ಸಂಯುಕ್ತಗಳ ಮತ್ತೊಂದು ಗುಣಲಕ್ಷಣದ ಬಗ್ಗೆ ತಿಳಿಯೋಣ. ಅಂದರೆ ಅವುಗಳ ವಿದ್ಯುದ್ವಾಹಕತೆ. ಒಂದು ದ್ರಾವಣದ ಮೂಲಕ ವಿದ್ಯುತ್ತಿನ ಹರಿಯುವಿಕೆಯು ವಿದ್ಯುದಂಶ ಪೂರಿತ ಕಣಗಳ ಚಲನೆಯನ್ನು ಒಳಗೊಂಡಿದೆ. ವಿದ್ಯಾರ್ಥಿಗಳೇ, ನಿಮಗೀಗಾಗಲೇ ತಿಳಿದಿರುವಂತೆ ಅಯಾನಿಕ್ ಸಂಯುಕ್ತಗಳು ಅಯಾನ್ಗಳಿಂದ ಆಗಿರುತ್ತವೆ. ಅಯಾನಿಕ್ ಸಂಯುಕ್ತದ ಜಲೀಯ ದ್ರಾವಣವು ಅಯಾನ್ಗಳನ್ನು ಹೊಂದಿದ್ದು ಜಲೀಯ ದ್ರಾವಣದ ಮೂಲಕ ವಿದ್ಯುತ್ತನ್ನು ಹಾಯಿಸಿದಾಗ ಅವು ವಿರುದ್ಧ ವಿದ್ಯುದ್ವಾರಗಳ ಕಡೆಗೆ ಅಯಾನ್ಗಳು ಚಲಿಸುತ್ತವೆ. ಘನ ಸ್ಥಿತಿಯಲ್ಲಿ ಅಯಾನಿಕ್ ಸಂಯುಕ್ತಗಳು ತಮ್ಮ ಮೂಲಕ ವಿದ್ಯುತ್ತನ್ನು ಹರಿಯಲು ಬಿಡುವುದಿಲ್ಲ. ಏಕೆಂದರೆ ಘನ ಸ್ಥಿತಿಯಲ್ಲಿ ಅಯಾನ್ಗಳ ಚಲನೆ ಸಾಧ್ಯವಿಲ್ಲ. ಆದರೆ ದ್ರವಿಸಿದ ಸ್ಥಿತಿಯಲ್ಲಿ ಅಯಾನಿಕ್ ಸಂಯುಕ್ತಗಳು ತಮ್ಮ ಮೂಲಕ ವಿದ್ಯುತ್ತನ್ನು ಹರಿಯಲು ಬಿಡುತ್ತವೆ. ಕಾರಣ ದ್ರವಿಸಿದ ಸ್ಥಿತಿಯಲ್ಲಿ ಅಯಾನ್ಗಳು ಸ್ವತಂತ್ರವಾಗಿ ಚಲಿಸುತ್ತವೆ ಮತ್ತು ವಿದ್ಯುತ್ ಹರಿಯಲು ಬಿಡುತ್ತವೆ. ಚಿತ್ರವನ್ನು ಗಮನಿಸಿ ಮಕ್ಕಳೇ. ಒಂದು ಬೀಕರ್ನಲ್ಲಿ ನಾವು ಪರೀಕ್ಷೆ ಮಾಡಬೇಕಾಗಿರುವಂತಹ ಅಯಾನಿಕ್ ಸಂಯುಕ್ತದ ಲವಣದ ದ್ರಾವಣವನ್ನು ತೆಗೆದುಕೊಳ್ಬೇಕು. ಅಂದರೆ ಉಪ್ಪಿನ ದ್ರಾವಣ ಅಥವಾ ತಾಮ್ರದ ಸಲ್ಫೇಟ್ ದ್ರಾವಣ. ಅದರಲ್ಲಿ ನಾವು ವಿದ್ಯುದಾಗ್ರಗಳು, ಉದಾಹರಣೆ ಗ್ರಾಫೈಟ್ ದಂಡಗಳನ್ನು ವಿದ್ಯುದಾಗ್ರವಾಗಿ ತೆಗೆದುಕೊಳ್ಳಲಾಗಿದೆ. ವಿದ್ಯುದಾಗ್ರಗಳನ್ನು ಬ್ಯಾಟರಿಗೆ ಸಂಪರ್ಕಿಸಿ ವಿದ್ಯುತ್ ಹರಿಯುವುದನ್ನು ಪರೀಕ್ಷಿಸಲು ಒಂದು ಬಲ್ಬನ್ನು ಅಳವಡಿಸಲಾಗಿದೆ. ಮಕ್ಕಳೇ, ಅಯಾನಿಕ್ ಸಂಯುಕ್ತಗಳ ಈ ಒಂದು ಚಟುವಟಿಕೆಯನ್ನು ಗಮನಿಸಿ ಬಲ್ಬ್ ವಿದ್ಯುದಾಗ್ರಗಳನ್ನು ತೆಗೆದುಕೊಂಡಿದ್ದೇವೆ. ಒಂದು ಪ್ಲಾಸ್ಟಿಕ್ನ ಬೌಲ್ಗೆ ನಾವು ನೀರನ್ನು ತೆಗೆದುಕೊಂಡು ವಿದ್ಯುದಾಗ್ರಗಳನ್ನು ಇಡಲಾಗುತ್ತಿದೆ. ಈಗ ನಾವು ನೀರಿಗೆ
ಅಡಿಗೆ ಉಪ್ಪನ್ನು ಸೇರಿಸೋಣ. ಅಡಿಗೆ ಉಪ್ಪನ್ನು ಸೇರಿಸಿದಾಗ ಸೋಡಿಯಂ ಮತ್ತು ಕ್ಲೋರಿನ್ ಅಯಾನ್ಗಳ ಚಲನೆಯಿಂದ ವಿದ್ಯುತ್ ಉಂಟಾಗುವುದನ್ನು ಗಮನಿಸಿ ಮಕ್ಕಳೇ. ಅಯಾನಿಕ್ ಸಂಯುಕ್ತಗಳಾದಂತಹ ಸೋಡಿಯಂ ಕ್ಲೋರೈಡ್ ದ್ರಾವಣ ಅಯಾನ್ಗಳ ಚಲನೆಯಿಂದಾಗಿ ತನ್ನ ಮೂಲಕ ಅಂದರೆ ಜಲೀಯ ದ್ರಾವಣದ ಮೂಲಕ ವಿದ್ಯುತ್ತನ್ನು ಹರಿಯಲು ಬಿಡುತ್ತವೆ. ಹಾಗಾದರೆ ಅಯಾನಿಕ್ ಸಂಯುಕ್ತಗಳ ಮತ್ತೊಂದು ಗುಣ ನಿಮಗೆ ತಿಳಿಯುತ್ತಲ್ವ ಮಕ್ಕಳೇ? ಜಲೀಯ ದ್ರಾವಣದ ಮೂಲಕ ಅಯಾನಿಕ್ ಸಂಯುಕ್ತಗಳು ತಮ್ಮ ಮೂಲಕ ವಿದ್ಯುತ್ತನ್ನು ಹರಿಯಲು ಬಿಡುತ್ತವೆ. ಮಕ್ಕಳೇ, ಈ ಒಂದು ಚಿತ್ರವನ್ನು ಗಮನಿಸಿ. ಲವಣ ದ್ರಾವಣದ ವಾಹಕತೆಯನ್ನು ಪರೀಕ್ಷಿಸುವಂತಹ ಚಿತ್ರ. ಇದನ್ನು ನಿಮಗೆ ಪರೀಕ್ಷೆಯಲ್ಲಿ ಕೇಳೋದ್ರಿಂದ ನೀವು ಈ ಚಿತ್ರ ಬರೆಯುವುದನ್ನು ಚೆನ್ನಾಗಿ ಅಭ್ಯಾಸವನ್ನು ಮಾಡಬೇಕು. ಅಯಾನಿಕ್ ಸಂಯುಕ್ತಗಳು ಘನಸ್ಥಿತಿಯಲ್ಲಿ ವಿದ್ಯುತ್ತನ್ನು ಹರಿಯಲು ಬಿಡುವುದಿಲ್ಲ. ನೋಡಿ, ಘನರೂಪದ ಅಡಿಗೆ ಉಪ್ಪಿನ ಮೂಲಕ ವಿದ್ಯುತ್ ಹರಿಯುತ್ತದೆಯೋ ಇಲ್ಲುವುದನ್ನು ಗಮನಿಸಿ. ಏಕೆಂದರೆ ಅಲ್ಲಿ ಅಯಾನ್ಗಳ ಚಲನೆ ಉಂಟಾಗುವುದಿಲ್ಲ. ನೋಡಿದ್ರಲ್ವ ಮಕ್ಕಳೇ, ವಿದ್ಯುತ್ ಬಲ್ಬು ಹತ್ತುವುದಿಲ್ಲ. ಅಂದರೆ ಘನ ಸ್ಥಿತಿಯಲ್ಲಿ ಅಯಾನಿಕ್ ಸಂಯುಕ್ತಗಳು ವಿದ್ಯುತ್ತನ್ನು ಹರಿಯಲು ಬಿಡುವುದಿಲ್ಲ. ಆದರೆ ನಾವು ನೀರನ್ನು ಸೇರಿಸಿದಾಗ ಅಲ್ಲಿ ಅಯಾನ್ಗಳ ಚಲನೆ ಉಂಟಾಗುವುದರಿಂದ ವಿದ್ಯುತ್ ಹರಿಯುತ್ತದೆ. ದ್ರವಿಸಿದ ಸ್ಥಿತಿಯಲ್ಲಿ ಅಯಾನಿಕ್ ಸಂಯುಕ್ತಗಳಲ್ಲಿ ವಿರುದ್ಧ ಅಯಾನ್ಗಳ ನಡುವಣ ವಿದ್ಯುದಾಕರ್ಷಣ ಬಲಗಳು ಉಷ್ಣತೆಯನ್ನು ಕೊಟ್ಟಾಗ ಅಯಾನಿಕ್ ಸಂಯುಕ್ತಗಳಲ್ಲಿರುವಂತಹ ವಿದ್ಯುದಾಕರ್ಷಣ ಬಲ ಒಡೆಯುತ್ತದೆ. ಹಾಗಾಗಿ ಅಯಾನ್ಗಳು ಸ್ವತಂತ್ರವಾಗಿ ಚಲಿಸುತ್ತವೆ. ಇದರಿಂದ ವಿದ್ಯುತ್ ಹರಿಯಲು ಬಿಡುತ್ತವೆ. ಮಕ್ಕಳೇ, ಅಯಾನಿಕ್ ಸಂಯುಕ್ತಗಳ ಗುಣಲಕ್ಷಣಗಳ ಬಗ್ಗೆ ನೀವು ತಿಳ್ಕೊಂಡ್ರಲ್ವಾ? ಹಾಗಾದರೆ ಇವುಗಳನ್ನು ಬರ್ಕೊಳ್ತೀರಲ್ವ ಮಕ್ಕಳೇ ಪಾಯಿಂಟ್ಸನ್ನು?